ನಮಸ್ಕಾರ. ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿವಾಗಿ. ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದ್ರೆ ಪ್ಯಾನ್ ಭಾರತದಲ್ಲಿ ಎಲ್ಲಾ ಆರ್ಥಿಕ ಸೇವೆಗಳಿಗೆ ಅತ್ಯಗತ್ಯ. ತೆರಿಗೆ ಪಾವತಿಯಿಂದ ಹಿಡಿದು ಬ್ಯಾಂಕ್ ಖಾತೆ ಆರಂಭ ಮಾಡುವ ತನಕನು ಪ್ಯಾನ್ ಕಡ್ಡಾಯ. ಭಾರತದಲ್ಲಿ ಪ್ಯಾನ್ ವ್ಯವಸ್ಥೆ ಜಾರಿಯಾಗಿ ದಶಕಗಳೇ ಕಳೆದರೂ ಅದರ ಪ್ರಯೋಜನ ವ್ಯಾಪಕ ಮಟ್ಟದಲ್ಲಿ ತಲುಪಿದೆ. ಆದ್ರೆ ಕೆಲವು ದಿನಗಳ ಹಿಂದೆ ಕೇಂದ್ರ ಸಚಿವ ಸಂಪುಟವು ಈ ಪ್ಯಾನ್ 2.0 ಅನ್ನೋ ಒಂದು ಹೊಸ ವ್ಯವಸ್ಥೆಯನ್ನ ಘೋಷಿಸಿದೆ ಮತ್ತು ಅದಕ್ಕೆ ಅನುಮೋದನೆ ಕೊಟ್ಟಿದೆ. ಹಾಗಾದ್ರೆ ಏನಿದು ಪ್ಯಾನ್ 2.0? ಏನ್ ಅದರ ವಿಶೇಷತೆ? ಈಗಾಗಲೇ ಪ್ಯಾನ್ ಇದ್ದವರು ಅದನ್ನ ಮಾಡಿಸ್ಬೇಕಾ? ಇನ್ನಿತ್ಯಾದಿ ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ಚರ್ಚೆ ನಡೆಸೋಣ. ನಮ್ಮ ಜೊತೆ ಅಂತಾರಾಷ್ಟ್ರೀಯ ಸೈಬರ್ ತಜ್ಞರು, ವಿಜ್ಞಾನ ಲೇಖಕರು ಹಾಗೂ ಪರಿಣಿತವಾದ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕರು ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಪ್ಯಾನ್ 2.0 ಬಂದ ಮೇಲೆ ಸಾಮಾನ್ಯವಾಗಿ ಕೆಲವೊಂದು ಚರ್ಚೆಗಳು ಆಗ್ತಾ ಇದೆ. ಈ ಪ್ಯಾನ್ 2.0 ಅಂದ್ರೆ ಏನು, ಅದರಿಂದ ಏನು ಲಾಭ ನಮ್ಗೆ, ಈಗ ಗ್ರಾಹಕರಿಗೆ ಅಂದ್ರೆ ಈ ಆರ್ಥಿಕ ಸೇವೆಯಲ್ಲಿ ಅದು ಯಾವ ರೀತಿ ಬಳಕೆ ಆಗುತ್ತೆ ಅನ್ನೋದು ಕೆಲವು ಅನುಮಾನಗಳಿವೆ. ಆ ಅನುಮಾನಗಳ ಜೊತೆ ಕೆಲವು ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದೇವೆ. ಹಾಗಾಗಿ ನಾನು ನಿಮ್ಮ ಮುಂದೆ ಅಂದ್ರೆ ಪರಿಣಿತರಾಗಿರೋ ನಿಮ್ಮ ಮುಂದೆ ನಾನು ಕೆಲವೊಂದು ಅಂದ್ರೆ ಒಂದು ಪ್ರಶ್ನೆ ರೂಪದಲ್ಲಿ ಕೆಲವು ಅನುಮಾನಗಳನ್ನ ಬಗೆಹರಿಸಲಿಕ್ಕೆ ಟ್ರೈ ಮಾಡ್ತೀನಿ ಸರ್. ಸರ್, ಈಗ ನನ್ನ ಮೊದಲ ಪ್ರಶ್ನೆ ಏನಂದ್ರೆ ಸರ್, ಕೇಂದ್ರ ಸಚಿವ ಸಂಪುಟ ಜಾರಿಗೆ ತಂದಿರುವ ಈ ಪ್ಯಾನ್ 2.0 ಅಂದ್ರೆ ಏನ್ ಸರ್? ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ನೋಡಿ, ಪ್ಯಾನ್ ಈಗಿರೋದನ್ನ ನಾವು ಪ್ಯಾನ್ 1.0 ಅನ್ನೋದಾದ್ರೆ ಇದು ಆರಂಭ ಆಗಿದ್ದು ಯಾವಾಗ ಅಂತ 1972 ನಲ್ಲಿ ಪ್ಯಾನ್ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಆಗಿತ್ತು. ನೀವು ನೋಡ್ಬೋದು, ಸುಮಾರು ಒಂದು 50 ವರ್ಷದ ಇತಿಹಾಸ ಇದೆ ಅದಕ್ಕೆ. ಸೊ ಈ ಪ್ಯಾನ್ ನಂಬರ್ಗಳನ್ನ ತಗೊಳ್ಳೋದು, ಅದನ್ನ ತಿದ್ದುಪಡಿ ಮಾಡೋದು ಮತ್ತೆ ಅದನ್ನ ಬಳಸೋದು ಒಂದ್ ಕಡೆ ಆದ್ರೆ, ಈ ಟ್ಯಾಕ್ಸ್ ಡಿಡಕ್ಷನ್ ಯಾರು ಮಾಡ್ತಾರೆ ಮತ್ತೆ ಅದನ್ನ ಕಲೆಕ್ಷನ್ ಯಾರು ಮಾಡ್ತಾರೆ ಅವ್ರಿಗೆ ಟ್ಯಾನ್ ಅಂತ ಕೊಡ್ತಾರೆ, TAN ಅಂತ. ಅದನ್ನ ಟ್ಯಾಕ್ಸ್ ಡಿಡಕ್ಷನ್ ಅಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ ಅಂತ ಕೂಡ ಕರೀತಾರೆ. ಈ 50 ವರ್ಷದಲ್ಲಿ ಏನೆಲ್ಲ ಆಗಿದೆ ಅಂತಂದ್ರೆ, ಈ ಪ್ಯಾನ್ ಸರ್ವಿಸ್ ಏನಾದ್ರು ಬೇಕಾದ್ರೆ 3 ವೆಬ್ಸೈಟ್ ಗಳನ್ನ ನೋಡ್ಬೇಕಾಗಿದೆ. ಒಂದು ಫೈಲಿಂಗ್ ಪೋರ್ಟಲ್ ಅಂತ ಇದೆ, ಇದು ಕೇಂದ್ರ ಸರ್ಕಾರದ್ದೇನೆ. ಇದೇ ತರ ಇನ್ನೊಂದು UTI ITSL ಪೋರ್ಟಲ್ ಅಂತ ಇದೆ. ಮತ್ತೊಂದು ಪ್ರೋಟಿಯನ್ ಗವರ್ಮೆಂಟ್ ಪೋರ್ಟಲ್ ಅಂತ ಇದೆ. ಅಂದ್ರೆ 3 ವೆಬ್ಸೈಟ್ ಗಳಲ್ಲಿ ಹೋಗಿ ಈ ಪ್ಯಾನ್ ಬಳಕೆದಾರರು ಅಥವಾ ಟ್ಯಾನ್ ಬಳಕೆದಾರರು ವ್ಯವಹರಿಸಬೇಕಾಗತ್ತೆ. ಸೊ ನಿಮ್ಮ ಪ್ರಶ್ನೆ, ಈಗ ಪ್ಯಾನ್ 2.0 ಅಂದ್ರೆ ಅದು ಹೊಸ ಪ್ಯಾನ್ ಕೊಡೋ ವ್ಯವಸ್ಥೆ ಅಲ್ಲ. ಈಗಿರೋ ಒಂದು ವ್ಯವಸ್ಥೆ ಪ್ಯಾನ್ 1.0 ಏನಿದೆ, ಇದರಲ್ಲಿ ಏನು ಸಮಸ್ಯೆಗಳಿದೆ ಅದನ್ನ ಪರಿಹರಿಸೋದಕ್ಕೆ ಒಂದು ಹೊಸ ವ್ಯವಸ್ಥೆ ತರ್ತಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ 3 ವೆಬ್ಸೈಟ್ ಗಳಲ್ಲಿ ಹೋಗಿ ಜನ ವ್ಯವಹರಿಸೋ ಬದಲು ಪ್ಯಾನ್ಗೆ ಮತ್ತೆ ಟ್ಯಾನ್ಗೆ ಸಂಬಂಧಪಟ್ಟ ಎಲ್ಲಾ ವ್ಯವಹಾರಗಳನ್ನು ಮಾಡೋಕೆ ಒಂದೇ ಒಂದು ವೆಬ್ಸೈಟ್ ಅನ್ನು ಮಾಡ್ತಾರೆ. ಅಲ್ಲಿ ನೀವು ಅಲಾಟ್ಮೆಂಟ್ ಅಂದ್ರೆ ನೀವು ಪ್ಯಾನ್ ಅಲಾಟ್ಮೆಂಟ್ ಇರ್ಬೋದು, ಟ್ಯಾನ್ ಅಲಾಟ್ಮೆಂಟ್ ಇರ್ಬೋದು, ಅದನ್ನ ಅಪ್ಡೇಟ್ ಮಾಡೋದಿರ್ಬೋದು, ಕರೆಕ್ಷನ್ ಇರ್ಬೋದು, ಅಥವಾ ನಿಮ್ಮ ಅಸೆಸಿಂಗ್ ಆಫೀಸ್ ಯಾವ್ದಿರ್ಬೋದು, ಅಥವಾ ಉದಾಹರಣೆಗೆ ಎಷ್ಟು ಜನ ಆಧಾರ್ ಪ್ಯಾನ್ ಲಿಂಕ್ ಮಾಡೋದು ಇನ್ನೊಂದು ಕಷ್ಟ ಅಂತಾರೆ, ಅದು ಕೂಡ ನೀವು ಮಾಡಬಹುದು. ಸೊ ಎಲ್ಲವನ್ನು ಒಂದೇ ವೆಬ್ಸೈಟ್ ಅಲ್ಲಿ ಮಾಡೋಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸರ್, ಈಗ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದ ಮೇಲೆ ಅದರಲ್ಲಿ ಏನೋ ಒಂದು ವಿಶೇಷತೆಗಳಿದೆ ಅಂತ ನಾವು ತಿಳ್ಕೋಬೇಕು. ಅಂದ್ರೆ ಅವರು ವಿಶೇಷವಾಗಿ ಅದನ್ನ ಯೋಜನೆ ಹಾಕೊಂಡಿದ್ರೆ ನಾವು ಅದ್ರ ಅಂದ್ರೆ ಮೇಲ್ನೋಟಕ್ಕೆ ಹೇಳ್ಬಹುದಾದ ವಿಶೇಷತೆಗಳೇನಿದೆ ಸರ್ ವ್ಯವಸ್ಥೆಯಲ್ಲಿ? ಅದೇ ಮೊದಲನೇದಾಗಿ ನಾ ಹೇಳಿದಾಗೆ ಇದು ಒಂದು ವೆಬ್ಸೈಟ್ ಅಲ್ಲಿ ಬರುತ್ತೆ. ಹೀಗಾಗಿ 3 ವೆಬ್ಸೈಟ್ ಗಳ ಬದಲು ಒಂದೇ ವೆಬ್ಸೈಟ್ ಅಲ್ಲಿ ಇಬ್ಬರು ಬಳಕೆದಾರ ಇರ್ತಾರೆ. ನೋಡಿ, ಒಂದು ಸಾರ್ವಜನಿಕರು, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಪ್ಯಾನ್ ಇರುತ್ತೆ ಮತ್ತೆ ಅದನ್ನ ಬಳಸ್ತಾ ಇದ್ದಾರೆ. ಮತ್ತೊಂದು ಬಿಸ್ನೆಸ್ ದೃಷ್ಟಿಯಿಂದ ನೋಡೋದಾದ್ರೆ ಅವ್ರಿಗೂ ಕೂಡ ಇದು ತುಂಬಾ ಸುಲಭ ಆಗುತ್ತೆ. ಒಂದೇ ವೆಬ್ಸೈಟ್ ಅಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ, ಪ್ಯಾನ್ದು ಸಿಕ್ಕುತ್ತೆ, ಟ್ಯಾನ್ದು ಸಿಕ್ಕುತ್ತೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ವ್ಯವಹಾರಗಳನ್ನು ಒಂದೇ ಕಡೆ ಮಾಡ್ಬೋದು ಅಂತ. ಇದು ಮೊದಲೇ ಒಂದು ಏನೋ ಬೆನಿಫಿಟ್ ಅಂತ ಹೇಳ್ಬೋದು. ಎರಡನೇದು ಏನು ಅಂತಂದ್ರೆ, ಎಷ್ಟೋ ಜನರಲ್ಲಿ ಗೊಂದಲ ಇದೆ, ಈ ಪ್ಯಾನ್ QR ಕೋಡ್ ಇರೋದನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಾನೇನೋ ಹೊಸ ಪ್ಯಾನ್ ಕಾರ್ಡ್ ತಗೋಬೇಕಾ ಹಾಗೆ ಅಂತ. ಇದು ಆಕ್ಚುಲಿ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ನೋಡೋದಾದ್ರೆ ಈ QR ಕೋಡ್ ಅನ್ನೋದು ಆಗ್ಲೇ ಸುಮಾರು ದಿನದಿಂದ ಬಂದಿದೆ, ಅದು ಹೊಸದೇನಲ್ಲ. ಅದು 2017 ಅಲ್ಲೇ ಏನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಪ್ಯಾನ್ ಜೊತೆ QR ಕೋಡ್ ಅನ್ನ. ಸೊ QR ಕೋಡ್ ಅಕಸ್ಮಾತ್ ಇಲ್ಲ 2017 ಮೊದಲು ಏನಾರು
ಪ್ಯಾನ್ ಕಾರ್ಡ್ ತಗೊಂಡವ್ರು ಇದ್ರೆ ಅವರು ಈಗ ವ್ಯವಸ್ಥೆನಲ್ಲೇ QR ಕೋಡ್ ಇರೋ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಅಂದ್ರೆ ಈಗ 2017 ಗಿಂತ ಮೊದಲು ಬಂದವರದ್ದು ನಾನು ಗಮನಿಸಿದಂಗೆ ಬಂದಿದೆ ಸರ್. ಈ ಡಿಜಿ ಲಾಕರ್ ಅಂತ ನಾವು ಸೋರ್ಸ್ ಇಂದ ತಗೊಂಡ್ರೆ ಅಲ್ಲಿ QR ಕೋಡ್ ನಮಗೆ ಡಿಸ್ಪ್ಲೇ ಆಗ್ತಿದೆ ಅಲ್ಲ ಸರ್? ಅಲ್ಲ ಆಗುತ್ತೆ, ಅಂದ್ರೆ ಎಷ್ಟೋ ಜನಕ್ಕೆ ಅನುಮಾನ ಇದೆ ಇನ್ನು QR ಕೋಡ್ ಅಂದ್ಬಿಟ್ಟಿದೆ. ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇದನ್ನೆಲ್ಲ ಈ ಸೈಬರ್ ಅಪರಾಧಿಗಳು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ. ನೋಡಿ, QR ಕೋಡ್ ಇಲ್ಲ ನಿಮ್ಮ ಕಾರ್ಡ್ ಅಲ್ಲಿ, ಅದು ವರ್ಕ್ ಆಗ್ತಾ ಇಲ್ಲ, QR ಕೋಡ್ ಇರೋ ಕಾರ್ಡ್ ಕೊಡಿಸ್ತೀವಿ, ಈ ತರ ಎಲ್ಲ ಹೇಳ್ತಿದ್ದಾರೆ. ಇದು ಮತ್ತೆ ಎಲ್ಲೂ ಹೋಗ್ಬೇಕಾಗಿಲ್ಲ ಯಾರು ಕೂಡ. ನಿಮ್ಮ QR ಕೋಡ್ ಅನ್ನ ನೀವು ಇಲ್ಲ, ಅಕಸ್ಮಾತ್ ಇಲ್ಲ ಅಂತಾನೆ ಇಟ್ಕೊಳ್ಳಿ, ಪ್ಯಾನ್ ಕಾರ್ಡ್ 2017 ಮೊದಲೇ ತಗೊಂಡಿರೋದು ಅಂದ್ರೆ ಅದು ಬೇಕು ಅಂತ ಹೇಳಿ ಈಗಿನ ವ್ಯವಸ್ಥೆನಲ್ಲೇ ನೀವು ಅಪ್ಲೈ ಮಾಡಬಹುದು. ಅದಕ್ಕೆ ಇದು ಪ್ರಿಂಟ್ಔಟ್ ಅಂದ್ರೆ ಏನು, ಈಗ ಪ್ಲಾಸ್ಟಿಕ್ ಲ್ಯಾಮಿನೇಟೆಡ್ ಕಾರ್ಡ್ ಬರ್ತಾ ಇದೆಯಲ್ಲ ಪ್ಯಾನ್ದು, ಅದನ್ನ ಕಳಿಸ್ಲಿಕ್ಕೂ ಕೂಡ ಒಂದು ಮಿನಿಮಲ್ ಚಾರ್ಜ್ ಏನೋ ತಗೊಂತಿದ್ರು, ಒಂದು 50 ರೂಪಾಯಿನೋ ತಗೊಳ್ತಾರೆ. ಬಟ್ ಅಪ್ಡೇಟ್ ಮಾಡ್ಲಿಕ್ಕೆಲ್ಲಾನು ಆನ್ಲೈನ್ ನಲ್ಲೇ ಫ್ರೀ ಆಗಿ ಕಾಸ್ಟ್ ಇದೆ. ಸೊ ಪ್ರಿಂಟೆಡ್ ಕಾರ್ಡ್ ಬೇಡ ಅಂದ್ರೂ ಇಟ್ಕೋಬಹುದು, ಈ ಕಾರ್ಡ್ ಇಟ್ಕೋಬಹುದು. ಈ ಕಾರ್ಡ್ ಅನ್ನ ನಿಮ್ಮ ಯಾವ್ದೊಂದು ರಿಜಿಸ್ಟರ್ಡ್ ಇಮೇಲ್ ಇದೆ, ಅದಕ್ಕೆ ಇಲಾಖೆಯಿಂದಾನೆ ಕಳಿಸ್ಕೊಡ್ತಾ ಇದ್ದಾರೆ ಈ ಪ್ಯಾನ್ ಕಾರ್ಡ್ ಅಂತ. ಈ ಪ್ಯಾನ್ ಕಾರ್ಡ್ ಅಂದ್ರೆ ಇದು ಅಗತ್ಯವೇನೋ ಅಲ್ಲ, ನಿಮ್ಮ ಫಿಸಿಕಲ್ ಕಾರ್ಡ್ ಏನೋ ಏನಾದ್ರು ಅಗತ್ಯ ಇಲ್ಲ ಅಗತ್ಯ ಇಲ್ಲ. ಅಂದ್ರೆ ಈಗ ಎಷ್ಟೋ ಜನಕ್ಕೆ ಅದು ಬೇಕು ಜೊತೆಯಲ್ಲಿ ಅಂತ ಒಂದು ಭಾವನೆ ಇದೆ, ಯಾಕಂದ್ರೆ ಎಲ್ಲರ ತಕ್ಷಣ ತೋರಿಸ್ಬೇಕು ಅಂತ. ಇದೆಲ್ಲ ನೋಡಿ, ಪೇಪರ್ಲೆಸ್ ಆಫೀಸ್ ಅಂದ್ರೆ ನಮ್ಮ ಪೇಪರ್ಲೆಸ್ ಆಡಳಿತ ಸುಲಭ ಆಗ್ಲಿ ಅಂತ ಹೇಳಿ ಯಾತಕ್ಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ಒಂದ್ ಪ್ರಶ್ನೆ ಬರುತ್ತೆ. ಎಲ್ಲ ಸರಿಗಿತ್ತಲ್ಲ, ಯಾತಕ್ಕೆ ಇದ್ದಾಗ ಮಾಡ್ತಿದ್ದಾರೆ ಅಂತ. ಆಗ್ಲೇ ಹೇಳಿದ ಹಾಗೆ ಇದು ಹಳೆ ವ್ಯವಸ್ಥೆ. 50 ವರ್ಷದಲ್ಲಿ ತಂತ್ರಜ್ಞಾನ ತುಂಬಾ ಬಳಕೆ ಅಭಿವೃದ್ಧಿ ಆಗಿದೆ, ಜನಕ್ಕೆ ಕೆಲವೊಂದು ಸಮಸ್ಯೆಗಳು ಇತ್ತು. ಹೀಗಾಗಿ ಅದನ್ನೆಲ್ಲ ಒಂದು ಕಡೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗ್ಲಿ, ಮತ್ತೆ ಜನಕ್ಕೆ 3-4 ವೆಬ್ಸೈಟ್ ಹೋಗಿ ಅನ್ನೋಕ್ಕಿಂತ ಒಂದೇ ವೆಬ್ಸೈಟ್ ಅಲ್ಲಿ ಕೊಡ್ಬೇಕು ಅನ್ನೋದಿದೆ. ಮುಖ್ಯವಾಗಿ ಇದ್ರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಎಲ್ಲರಿಗೂ ಗೊತ್ತಿರಬಹುದು, ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಇಟ್ಕೊಂಡಿದ್ರೆ 10,000 ರೂಪಾಯಿ ದಂಡ ಹಾಕ್ತಿವಿ ಅಂತ ಆದಾಯ ತೆರಿಗೆ ಇಲಾಖೆನವರು ಮತ್ತೆ ಮತ್ತೆ ಹೇಳ್ತಾನೆ ಇದ್ದಾರೆ. ಕೆಲವ್ರು ಗೊತ್ತಿದ್ದು ಗೊತ್ತಿಲ್ದೇನೋ ಡೂಪ್ಲಿಕೇಟ್ ಕಾರ್ಡ್ಗಳು ಮಾಡ್ಕೊಂಡು ಎತ್ಕೊಂಡಿದ್ದಾರೆ. ಅದರಿಂದ ನಮ್ಮ ದೇಶಕ್ಕೆ ಆರ್ಥಿಕ ನಷ್ಟ ಕೂಡ ಆಗ್ತಾ ಇದೆ. ಯಾಕಂದ್ರೆ ಅವರು ವ್ಯವಹಾರಕ್ಕೆ ಬಳಸೋದು ಒಂದು ಪ್ಯಾನ್ ಕಾರ್ಡ್ ಆದ್ರೆ ಆದಾಯ ತೆರಿಗೆ ರಿಟರ್ನ್ ಇನ್ನೊಂದು ಪ್ಯಾನ್ ಕಾರ್ಡ್ ಬಳಸ್ತಾ ಇದ್ದಾರೆ. ಇದನ್ನು ಇಲ್ಲಿ ತಡೆಗಟ್ಟಬಹುದು. ಯಾಕಂದ್ರೆ ಒಂದು ಕಡೆ ಪ್ಯಾನ್ ಕಾರ್ಡಿನ ಎಲ್ಲಾ ಮಾಹಿತಿ ಬರುವಾಗ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಯಾವುದೇ ರೀತಿಯಲ್ಲಿ ತಗೊಂಡಿದ್ರು ಕೂಡ ಅವರಿಗೆ ಅದನ್ನ ಉಪಯೋಗಿಸಕ್ಕೆ ಆಗೋದಿಲ್ಲ. ಇದು ಒಂದು ಆರ್ಥಿಕತೆ ದೃಷ್ಟಿಯಿಂದ ಇದು ಒಂದು ಸಹಾಯ ಆಗುತ್ತೆ. ಆಮೇಲೆ ಮೂರನೇದು ತುಂಬಾ ಮುಖ್ಯ ಅಂತಂದ್ರೆ, ಈ ಪ್ಯಾನ್ ಕಾರ್ಡ್, ಈಗಿನ ಪ್ಯಾನ್ ಕಾರ್ಡ್ ವ್ಯವಸ್ಥೆನಲ್ಲಿ ಅದನ್ನ ಬಳಸ್ಕೊಂಡು ಸೈಬರ್ ಅಪರಾಧಗಳು ಮಾಡೋರಿದ್ದಾರೆ. ಸುರಕ್ಷತೆ ಅನ್ನೋ ದೃಷ್ಟಿಯಿಂದ ನೋಡಬಹುದು ಸರ್ಕಾರ ಹೌದು. ಯಾಕಂದ್ರೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಈಗ ನೋಡಿ, ಉದಾಹರಣೆಗೆ ನಿಮ್ಗೊಂದು ಕರೆ ಬರುತ್ತೆ ಅಂತ ಇಟ್ಕೊಳ್ಳಿ. ನಾ ಹೇಳ್ತಾರೆ ಈಗಿನ ಕಾರ್ಡ್ ಪ್ರಕಾರನೇ ಕರೆ ಬರುತ್ತೆ, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಕೂಡ ಹೇಳ್ತಾರೆ. ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹೇಳ್ತಾರೆ, ಹೆಸರು ಹೇಳ್ತಾರೆ. ಆಮೇಲಿಂದ ನಿಮ್ಮ ಪ್ಯಾನ್ ಕಾರ್ಡ್ ನಲ್ಲಿ ಉಪಯೋಗಿಸ್ಕೊಂಡು ಯಾವ್ದೋ ಒಂದು ವ್ಯವಹಾರ ಮಾಡಿದೀರಾ ನೀವು, ಅದಕ್ಕೆ ತೆರಿಗೆ ಕಟ್ಟಿಲ್ಲ, ನಾವು ಆದಾಯ ತೆರಿಗೆ ಇಲಾಖೆಯಿಂದ ಫೋನ್ ಮಾಡ್ತಾ ಇದ್ದೀವಿ, ನೀವಾಗ ತೆರಿಗೆ ಕಟ್ಟದೇ ಹೋದ್ರೆ ನಿಮ್ಮನ್ನ ಇದು ಬಂಧಿಸ್ಬೇಕಾಗತ್ತೆ, ಜುಲ್ಮಾನೆ ವಿಧಿಸ್ಬೇಕಾಗತ್ತೆ ಅಂತೆಲ್ಲ ಹೆದರ್ಸ್ತಾರೆ. ಯಾಕಂದ್ರೆ ಇಷ್ಟು ಜನ ಹೆದರ್ಕೊಂಡ್ಬಿಡ್ತಾರೆ, ಎಲ್ಲಪ್ಪ ಇದು ಕೋರ್ಟು ಕಚೇರಿ ಜೈಲು ಅಂತ ಹೇಳಿ ಹೋಗೋದು ಅಂತ ಹೇಳಿ. ಅವ್ರು ಹೇಳಿದಷ್ಟು ಹಣನ ಅವರು ಹೇಳಿದ ಬ್ಯಾಂಕ್ಗಳಿಗೆ, ನೋಡಿ ಇದು ಯಾವ್ದು ಆದಾಯ ತೆರಿಗೆ ಇಲಾಖೆಯ ಅಕೌಂಟ್ ಅಲ್ವೇ ಅಲ್ಲ, ಯಾವುದೋ ವ್ಯಕ್ತಿಯ ಬ್ಯಾಂಕ್ ಅಕೌಂಟ್ಗೆ ಇವರು ದುಡ್ಡು ಕಟ್ತಾರೆ. ಇವ್ರ ಹತ್ರ ದುಡ್ಡು ಕಟ್ಟಕ್ ಆಗೋದೇ ಇಲ್ಲ ಅಂತ ಅಂದಾಗ ಅವರು ಕರೆ ಮಾಡೋದು ನಿಲ್ಲಿಸ್ತಾರೆ, ಮತ್ತೆ ಕರೆ ಮಾಡಿದ್ರು ಸ್ವೀಕರಿಸಲ್ಲ. ಯಾಕೆ ಇದಾಗ್ತಿದೆ ಅಂದ್ರೆ, ನಾವು ಎಷ್ಟೋ ಕಡೆ ಪ್ಯಾನ್ ಕಾರ್ಡ್ಗಳನ್ನ ಕೊಡ್ತಾ ಇದೀವಿ, ಪ್ಯಾನ್ ನಂಬರ್ ಕೊಡ್ತಾ ಇದೀವಿ, ಅಥವಾ ಪ್ಯಾನ್ ಕಾರ್ಡ್ ಬಳಸಿರ್ತೀವಿ, ಅಥವಾ ನಮಗ್ ಗೊತ್ತಿದ್ರೆ ಅದನ್ನ ಯಾರೋ ಮಾಹಿತಿನ ಪಡ್ಕೊಂಡಿರ್ತಾರೆ ಅಥವಾ ನಕಲು ಮಾಡ್ಕೊಂಡಿರ್ತಾರೆ. ಅವರು ದುರುಪಯೋಗ ಮಾಡ್ಕೊಳ್ಳೋ ಪ್ರಯತ್ನ ಆಗ್ತಿದೆ. ಸೊ ಈಗ ಈ ಒಂದು ಪ್ಯಾನ್ 2.0 ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದೇ ವೆಬ್ಸೈಟ್ ಅನ್ನು ನಾನಾಗ್ಲೇ ಹೇಳಿದೆ, ಅಲ್ಲಿ ನೀವಾಗ್ಲೇ ಡಿಜಿ ಲಾಕರ್ ಬಗ್ಗೆ ಮಾತಾಡಿದ್ರಿ. ಈ ಡಿಜಿ ಲಾಕರ್ ತರಾನೇ ಇಲ್ಲಿ ಪ್ಯಾನ್ ವಾಲ್ಟ್ ಅಂತ ಬರುತ್ತೆ. ಇದು ಒಳ್ಳೆ ಮಾಹಿತಿ ಸರ್. ಪ್ಯಾನ್ ವಾಲ್ಟ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ, ಯಾರೇ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಎಲ್ಲೇ ಬಳಸಿದ್ರು ಕೂಡ ನಿಮ್ಗೆ ಅದ್ರ ಮಾಹಿತಿ ಸಿಗುತ್ತೆ. ಅದನ್ನ ನೀವು ಹೌದು, ಅಥೆಂಟಿಕೇಶನ್ ಏನ್ ಬರುತ್ತೆ ಪ್ಯಾನ್ ಹಾಗೆ ಬರುತ್ತೆ. ಹೀಗಾಗಿ ಈ ರೀತಿಯ ದುರ್ಬಳಕೆ ಮಾಹಿತಿ ದುರುಪಯೋಗ ಆಗೋದು ನಿಲ್ಲಿಸ್ಬೋದು ಹಾಗೆ ಅಂತ ಹೇಳಿ. ಸೊ ಇಲ್ಲಿ ಎಷ್ಟೋ ಜನ ಈ ಹೊಸ ಪ್ಯಾನ್ ಕಾರ್ಡ್ ತಗೊಳ್ಳಿ ಅಂತ ಕರೆಗಳು ಬರ್ತಿದೆ ಅಂತೆಲ್ಲ ಹೇಳಿದ್ರು.
ನೋಡಿ, ಹೌದು. ಹೊಸ ಪ್ಯಾನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕಾಗಿಲ್ಲ. ಹಾ, ನಿಮ್ಮ ಪ್ಯಾನ್ ಕಾರ್ಡ್ ಇರೋದು ಅದು ಮುಂದೇನೂ ಕಂಟಿನ್ಯೂ ಆಗುತ್ತೆ. ಹೌದು. ಇದು ಬದಲಾಗ್ತಾ ಇರೋದು ಒಂದು ವ್ಯವಸ್ಥೆ ಮಾತ್ರ. ಅದರಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ತರ್ತಿದ್ದಾರೆ ಹೊರತಾಗಿ ಹೌದು. ಅವರೆಲ್ಲೂ ಕೂಡ ನಿಮ್ಮ ಪ್ಯಾನ್ ಕಾರ್ಡ್ ಬದಲಾಯಿಸಿ ಅಂತ ಹೇಳಿಲ್ಲ. ಮತ್ತೆ ಹೌದು. ಆದಾಯ ತೆರಿಗೆ ಇಲಾಖೆನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೌದು. ನೀವು ಯಾವುದೇ ಕಾರಣಕ್ಕೂ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ, ಇರೋದನ್ನು ಹೌದು. ಉಪಯೋಗ. ಸೊ ಯಾರೋ ಫೋನ್ ಮಾಡ್ತಾರೆ ಅಥವಾ ಎಷ್ಟು ಬೇಗ ಇದಾಗ್ತಿದೆ ಅಂತಂದ್ರೆ, ಅಲ್ಲಿ ನೀವು ಅಂದ್ರಿ ಸರ್ಕಾರದವರು ಒಂದು ನಿರ್ಧಾರ ತಗೊಂಡ್ರು ಸಚಿವ ಸಂಪುಟದಲ್ಲಿ ಅಂತ. ಹೌದು. ಮಾನ್ಯ ದಿನಾನೇ ಈ ಹೌದು. ಜಾಹೀರಾತುಗಳು ಶುರುವಾಗ್ಬಿಟ್ಟಿದೆ. ಹಾ. ಜಾಹೀರಾತುಗಳು ಶುರುವಾಗಿದೆ, ಪ್ಯಾನ್ 2.0 ಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಿ ಅಂತ. ಹಾ, ಹಾ, ಹಾ. ನೋಡಿ, ವ್ಯವಸ್ಥೆ ಇನ್ನು ಇಂಪ್ಲಿಮೆಂಟು ಆಗಿಲ್ಲ. ಇದು ಮೋಸ ಸರ್ಕಾರ ಕಾಲ. ನಿರ್ಧಾರ ತಗೊಂಡಿದೆ. ಇದು ಪ್ರಾಯಶಃ ಮುಂದಿನ ವರ್ಷದ ಹೊತ್ತಿಗೆ ಇದೆಲ್ಲ ಪೂರ್ತಿ ಆಗ್ಬಹುದು, ಮತ್ತೆ ಜನಕ್ಕೆ ಲಭ್ಯ ಆಗ್ಬಹುದು. ಅದೊಂದು ಹೌದು. ಟೈಮ್ ಲೈನ್ ಇರುತ್ತೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ಗೆ. ಆ ಹೌದು. ಪ್ಯಾನ್ ಹೌದು. 2.0 ಅಂತ ಹೆಸರು ಕೇಳಿದ ತಕ್ಷಣ ಇವರು, ಹೌದು. ನಾವು ಪ್ಯಾನ್ 2.0 ಕಾರ್ಡ್ ಬೇಕಾ, ನಿಮ್ಗೆ ಪ್ಯಾನ್ ಕಾರ್ಡ್ ಬೇಕಾ, ಟ್ಯಾಂಕ್ ಕಾರ್ಡ್ ಬೇಕಾ, ನಮ್ಮನ್ನ ಸಂಪರ್ಕಿಸಿ, ನಮಗೆ ದುಡ್ಡು ಕೊಡಿ, ನಾವು ಮಾಡ್ಕೊಡ್ತೀವಿ ಅಂತ ಜಾಹೀರಾತು ಶುರುವಾಗೋಗಿದೆ. ಹೌದು. 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 ಇದು ದುರಂತ ಅಂತ. ಯಾಕಂದ್ರೆ ಇವ್ರು ಯಾರಿಗೂ ಮಾಹಿತಿನೇ ಇಲ್ಲ. ಹೌದು. ಜನರನ್ನ ವಂಚೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಹೀಗಾಗಿ ನನ್ನ ಮನವಿ ಏನು ಅಂತಂದ್ರೆ, ದಯವಿಟ್ಟು ಯಾರೇ ಫೋನ್ ಮಾಡ್ಲಿ ಅಥವಾ ಯಾರೇ ನಿಮ್ಗೆ SMS ಮಾಡ್ಲಿ ಅಥವಾ ಯಾರೇ ನಿಮ್ಗೆ ನೇರವಾಗಿ ಸಂಪರ್ಕ ಮಾಡಿದ್ರು ಕೂಡ, ಇಲ್ಲ ನಿಮ್ಗೆ ಹೌದು. ಪ್ಯಾನ್ ಕಾರ್ಡ್ ಬೇಕೇನ್ರಿ, ಹೊಸ ವ್ಯವಸ್ಥೆನಲ್ಲಿ ಕೊಡಿಸ್ತೀನಿ, ನಮ್ಗೆ ದುಡ್ಡು ಕೊಡಿ, ನಾವು ಸರ್ವಿಸ್ ಹೌದು. ಚಾರ್ಜ್ ಇದೆ, ಅಥವಾ ಸರ್ಕಾರದ ಅಧಿಕೃತ ಏಜೆನ್ಸಿ ಅಂತ ಹೇಳ್ಕೊಂಡ್ರು ಕೂಡ ಅದನ್ನ ಹಾ. ನಂಬಬೇಡಿ. ಹೌದು. ಸರ್, ಈಗ ಎಲ್ಲ- ಈ ಅಪಾಯ ಒಂದು ಇರೋದ್ರಿಂದ ಸರ್ಕಾರ ಈ ಹ್ಮ್. ಮಟ್ಟದಲ್ಲಿ ಈ ಜಾಗೃತಿಗೋಸ್ಕರ ಏನಾದ್ರೂ ಕಾರ್ಯಕ್ರಮ ಮಾಡ್ಬೇಕಾಗತ್ತಲ್ಲ ಸರ್? ಆಗ್ಲೇ ಮಾಡ್ತಾ ಇದೆ ಸುಮಾರು ಕಡೆ, ಎಲ್ಲ ಕಡೆ ಕ್ಲಾರಿಫಿಕೇಶನ್ ನೀವು ದಿನ ನೋಡ್ತಿರ್ಬೋದು ಮಾಧ್ಯಮಗಳಲ್ಲಿ. ಹೌದು. ಪ್ರತಿಯೊಂದು ಪತ್ರಿಕೆಯಲ್ಲೂ ಹೆಚ್ಚು ಕಮ್ಮಿ ಇದು ಬರ್ತಾನೆ ಇದೆ. ಆದಾಯ ತೆರಿಗೆ ಅವರು ಸ್ಪಷ್ಟೀಕರಣ ಹೌದು. ಕೊಡ್ತಾನೆ ಇದ್ದಾರೆ. ಇದು ಹೌದು. ಜನರ ಅನುಕೂಲಕ್ಕೋಸ್ಕರ ಮಾಡ್ತಿರೋ ಒಂದು ಸೌಲಭ್ಯ ಹೊರತಾಗಿ ನೀವು ಕಾರ್ಡ್ ಹೌದು. ಬದಲಾಯಿಸಿ ಅಂತ ಅವ್ರೆಲ್ಲೂ ಹೇಳಿಲ್ಲ. ಮತ್ತೆ ಹೌದು. ಕಾರ್ಡ್ಗೆ ಹೊಸದಾಗಿ ದುಡ್ಡು ಕೊಡಿ, ಅರ್ಜಿ ಕೊಡಿ ಅಂತ ಎಲ್ಲೂ ಹೇಳಿಲ್ಲ. ಹೌದು. ಹೌದು. ಜನರಲ್ಲಿ ಗೊಂದಲ ಆಗ್ತಿರೋದು ಈ ಜಾಹೀರಾತುಗಳಿಂದ. ಸೊ ಹೌದು. ಹೀಗಾಗಿ ನನ್ನ ಮನವಿ ಏನು ಅಂತಂದ್ರೆ, ಈ ತರ ಜಾಹೀರಾತು ಅಥವಾ ಯಾರೇ ಫೋನ್ ಮಾಡಿದ್ರೆ ಅಥವಾ ಹಾ. ಯಾರೇ ಫಿಸಿಕಲಿ ಸಂಪರ್ಕ ಮಾಡಿದ್ರು ಕೂಡ ತಕ್ಷಣ ನೀವು ಸೈಬರ್ ಪೊಲೀಸರಿಗೆ ದೂರು ಕೊಡಿ. ಸರಿ, ಸರಿ, ಸರಿ. ಅದು ಸರ್, ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಏನಿಲ್ಲ ಸರ್. ಅದರಲ್ಲಿ 1930 ಅಂತ ದಯವಿಟ್ಟು ಎಲ್ಲ ನಮ್ಮ ವೀಕ್ಷಕರು ಅದನ್ನ ಬರೆದಿಟ್ಕೋಬೇಕು. 1930 ನಂಬರ್ ಫೋನ್ ಮಾಡಿದ್ರೆ, ಅದಕ್ಕೇನು ಟೋಲ್ ಫ್ರೀ, ಅದು 24 hours ಕೆಲಸ ಮಾಡುತ್ತೆ, ಭಾರತ ಸರ್ಕಾರದ್ದು. ಸರಿ. ಫೋನ್ ಮಾಡಿ ಕನ್ನಡದಲ್ಲೇ ಮಾತಾಡಿ, ತೊಂದರೆ ಇಲ್ಲ. ಈ ರೀತಿ ಇಂಥ ಸಂಪರ್ಕ ಮಾಡಿದ್ರು, ಇಂಥ ಕಡೆ ಪ್ಯಾನ್ 2.0 ಜಾಹೀರಾತು ಕೊಟ್ಟಿದ್ದಾರೆ ಅಥವಾ ಏನೋ ಒಂದು ನಮ್ಮನ್ನ ಮಾಹಿತಿ ಕೊಟ್ಟರು, ಅದನ್ನ ವಂಚಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಿಮಗೆ ಲಭ್ಯ ಇರೋ ಮಾಹಿತಿ ಕೊಡಿ. ಹೌದು. ಹೌದು. ಸರಿ, ಸರಿ. ಅಲ್ಲಿನ ಮುಂದೆ ಸೈಬರ್ ಪೊಲೀಸರು ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಓಕೆ. ಸರ್, ಈಗ ಇದನ್ನ ಕಾರ್ಡ್ ಅನ್ನ ಈ 2.0 ವ್ಯವಸ್ಥೆಯನ್ನ ಘೋಷಣೆ ಮಾಡುವಾಗ ಜಾಗತಿಕ ಮಾನದಂಡ ಅಂತ ಒಂದು ಪದ ಬಳಸಿದ್ದಾರೆ ಸರ್. ಆಕ್ಚುಲಿ ಅವರ ಲಿಂಕ್ಡ್ ಇನ್ ಅಕೌಂಟ್ ಅಲ್ಲಿ ಆ ತರದ ಒಂದು ಪದ ಬಳಸಿದ್ದಾರೆ. ಏನ್ ಸರ್ ಆ ಪದದ ಅರ್ಥ, ಯಾವ ರೀತಿ ಎಲ್ಲ ಕಡೆ ಏನಾಗ್ತಿದೆ ಅಂದ್ರೆ ನೋಡಿ, ಸೈಬರ್ ಸುರಕ್ಷತೆ ಆಗಿರ್ಬೋದು, ಮಾಹಿತಿ ಸುರಕ್ಷತೆ ಆಗಿರ್ಬೋದು, ಮತ್ತೆ ಎರಡನೇದಾಗಿ ಮುಖ್ಯವಾಗಿ ನಾವು ಆರ್ಥಿಕತೆ ದೃಷ್ಟಿಯಿಂದ ಏನು ಕ್ರಮಗಳನ್ನ ತಗೋಬೇಕಾಗತ್ತೆ, ಅದು ನಾಳೆ ವಿದೇಶಿಯರೇ ಆಗಿರ್ಬೋದು, ಅನಿವಾಸಿ ಭಾರತೀಯರೇ ಆಗಿರ್ಬೋದು, ನಮ್ಮ ಒಂದು ವ್ಯವಸ್ಥೆನ ಬಳಸಬೇಕಾದಂತ ಸಂದರ್ಭ ಬಂದಾಗ ಅಲ್ಲಿ ಅವರು ಬೇರೆ ದೇಶದಲ್ಲಿ ಏನ್ ಬಳಸ್ತಾ ಇದ್ದಾರೆ ಅದರ ಮಟ್ಟಕ್ಕೆ ನಮ್ಮ ಒಂದು ವ್ಯವಸ್ಥೆ ಕೂಡ ಇರಬೇಕು ಅಂತ. ಈಗ ನೋಡಿ, 50 ವರ್ಷದಿಂದ ನಾವು ಇದನ್ನ ಆರಂಭ ಮಾಡಿದ್ವಿ, ಅದನ್ನ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಸರ್ಕಾರ, ಇಲ್ಲ ಅಂತ 50 ವರ್ಷದಲ್ಲಿ. ಆದ್ರೆ ತಂತ್ರಜ್ಞಾನ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ, ಸೌಲಭ್ಯಗಳ ದೃಷ್ಟಿಯಿಂದ ಇದೊಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬರಬೇಕಾಗತ್ತೆ. ಅದನ್ನ ಇವಾಗ ಮಾಡ್ತಿದ್ದಾರೆ. ಅವರ ಮೂಲ ಉದ್ದೇಶ ಇದಿಷ್ಟೇ. ನೀವಾಗ್ಲೇ ಅಂದ್ರೆ ಫಿಸಿಕಲ್ ಕಾರ್ಡ್ ಬೇಕಿಲ್ಲ ಅಂತ. ಹೌದು. ಹೀಗಾಗಿ ಆಧಾರ್ ಕಾರ್ಡು ಕೂಡ ನೀವು ಆಗ್ಲೇ ಗಮನಿಸಿರ್ಬೋದು, ಆಧಾರ್ ಅಂತ ಮಾಡಿದ್ದಾರೆ, ಆಪ್ಗಳು ಮಾಡಿದ್ದಾರೆ. ಅದೇ ತರ ಪ್ಯಾನ್ ಕೂಡ ನಿಮ್ಗೆ ಫಿಸಿಕಲ್ ಪ್ಯಾನ್ ಎಲ್ಲೂ ಬೇಕಾಗಲ್ಲ. ಮುಂದೆ ಪಾಸ್ಪೋರ್ಟ್ಗಳು ಕೂಡ ಬಹಳ ಸಿಂಪ್ಲಿಫೈಡ್ ಆಗುತ್ತೆ. ಅಂದ್ರೆ ಯಾವ ನಮ್ಮ ಅಗತ್ಯ ದಾಖಲೆಗಳು ಅಂತ ಏನಿದಾವಲ್ಲ, ಅದನ್ನ ಇಟ್ಕೊಂಡು ಓಡಾಡ್ಬಿಟ್ಟು ಅದೆಲ್ಲೋ ಕಳ್ತನ ಆಗ್ಬೋದು, ಎಲ್ಲೋ ಮಡಚಿಟ್ಬಿಟ್ರೆ ಕಳೆದು ಹೋಗ್ಬೋದು, ಮತ್ತೆ ಹೊಸ ಮಾಡ್ಸೋದ್ ಕಷ್ಟ. ಈ ಸಮಸ್ಯೆ ಬೇಡ ಅಂತ ಇದೆಲ್ಲ ಡಿಜಿಟಲ್ ರೂಪಕ್ಕೆ ತರ್ತಾ ಇದ್ದಾರೆ. ಅಂದ್ರೆ ನಮ್ಮ ಡಿಜಿಟಲ್ ಭಾರತದ ಮಹತ್ವಾಕಾಂಕ್ಷೆ ಯೋಜನೆ ಏನಿದೆ ಅದರಲ್ಲಿ ಒಂದು ಪ್ರಮುಖ ಹೆಜ್ಜೆ ಅಂತ ನಾವು ಹೇಳ್ಬೋದು. ಇದು ಒಂದು ಕ್ರಾಂತಿಕಾರಿ ಯೋಜನೆ ಅನ್ನೋ ಒಂದು ಮಾತು ಕೂಡ ಇದೆ. ನಾವು ಹೆಂಗೆ ಅದನ್ನ ಕ್ರಾಂತಿಕಾರಿ ಅನ್ನೋ ಅರ್ಥದಲ್ಲಿ ತಗೋಬಹುದು ಸರ್? ಈಗ
ನಾನು ಈಗಾಗಲೇ ಹೇಳಿದ ಹಾಗೆ ನೋಡಿ ಸಾಕಷ್ಟು ಬದಲಾವಣೆ ಬರುತ್ತೆ. ಯಾಕಂದ್ರೆ ನಾವಿಲ್ಲಿ ಏನೆಲ್ಲ ಫೀಚರ್ಸ್ ಅನ್ನ ಕೊಡ್ತೀವಿ ಅಂತ ಅವ್ರು ಹೇಳಿದಾರೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಆಕ್ಚುಲಿ ಹೌದು ಜನ ಹೌದು ಹೌದು ಬಳಸಲಿಕ್ಕೆ ಶುರು ಮಾಡಿದಾಗ ಆ ಹೌದು. ಈಗಿನ ವ್ಯವಸ್ಥೆಗೂ ಮುಂದಿನ ವ್ಯವಸ್ಥೆಗೂ ತುಂಬಾ ಬದಲಾವಣೆ ಬರುತ್ತೆ. ಹಾ ಹಾ. ಈಗ ಈಗ ಅಂದ್ರೆ ಉದಾಹರಣೆ ಎಷ್ಟದ ಈಗ ಒಂದು ಸಣ್ಣ ಇದು ಅಂತಂದ್ರೆ ಈಗ ನೋಡಿ ನಾನು ಪ್ಯಾನ್ ನಂದು ಕಳವಾಗಿದೆ ಅಥವಾ ನನಗೆ ಬೇರೆ ಪ್ಯಾನ್ ಬೇಕು ಅಂದಾಗ ನಾನು ಒಂದು ವೆಬ್ಸೈಟ್ಗೆ ಹೋಗ್ಬೇಕು. ಹೌದು ಆಮೇಲೆ correct. ಈಗ ಪ್ಯಾನ್ ಕಾರ್ಡ್ ಅನ್ನ ಎಲ್ಲೆಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹುಡುಕ್ಲಿಕ್ಕೆ ಹಾ ನಾನು 3 ಕಡೆ ಹೋಗ್ಬೇಕು. ಹಾ ಹಾ ಹಾ. ಸತ್ಯ ಸತ್ಯ. 3 ಕಡೆ ಹೋಗಿ ಹುಡುಕ್ಬೇಕು ನನ್ನ ಕಾರ್ಡ್ ಅನ್ನ ಹೌದು ಯಾರು ದುರ್ಬಳಕೆ ಮಾಡ್ಕೊಂಡಿದಾರ ಅಂತ. ಎಷ್ಟು ಜನಕ್ಕೆ ಹೌದು ಗೊತ್ತಿದೆ? ಹೌದು ಹೌದು ಹೌದು. ಆಮೇಲೆ ಆ ವೆಬ್ಸೈಟ್ ಅಲ್ಲೂ ಕೂಡ ನಿಮ್ಗೆ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ನಿಮ್ಮ ಹೌದು ದುರ್ಬಳಕೆ ಆಗಿರೋದು ಗೊತ್ತೇ ಆಗಲ್ಲ. ಹಾ ಹಾ. ಕರೆಕ್ಟ್ 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 ಕರೆಕ್ಟ್. ಇಲ್ಲಿ ಏನಂತಂದ್ರೆ ಆ ಎಲ್ಲ ಸಮಸ್ಯೆಗಳು ಬೇಡವೇ ಬೇಡ. ನಾ ಆಗ್ಲೇ ಹೇಳಿದ್ನಲ್ಲ ನಿಮ್ಗೊಂದು ಪ್ಯಾನ್ ವಾಲ್ಟ್ ಅಂತ ಬರುತ್ತೆ. ನೀವು ಯಾವುದೇ ಟೈಮಲ್ಲಿ ಅದು ಒಂದು ವ್ಯಾಲಿಡೇಷನ್ ಆದ್ರೆ ನಿಮ್ಗೆ ತಕ್ಷಣ ಮಾಹಿತಿ ಬರುತ್ತೆ. ಅದೇ ಓಕೆ ತರ ನಿಮ್ಗೆ ಏನಾದ್ರು ಕಳೆದು ಹೋದ್ರೆ ಅಥವಾ ನಿಮ್ಗೆ ಏನಾದ್ರು ಬೇರೆ ಪ್ಯಾನ್ ಕಾರ್ಡ್ ಬೇಕಾದ್ರೆ ಇದೇ ವೆಬ್ಸೈಟ್ ಅಲ್ಲೇ ನೀವು ಅಪ್ಲೈ ಮಾಡಿ ತಗೋಬಹುದು. ಫಿಸಿಕಲ್ ಕಾರ್ಡ್ ಬೇಡ ಅಂದ್ರೂ ನೀವು ಈ ಕಾರ್ಡ್ ಅನ್ನು ತಗೋಬಹುದು. ಹೌದು. ಆಮೇಲಿಂದ ಈ ಆಧಾರ್ ಪ್ಯಾನ್ ಲಿಂಕಿಂಗ್ ಕೂಡ ಇಲ್ಲೇ ಮಾಡ್ಬೋದು. ವಾಲ್ಟ್ ಅಂತಂದ್ರಲ್ಲ ಸರ್, ಅದು ಯಾವ ರೀತಿ ಆಪ್ ತರ ವರ್ಕ್ ಆಗುತ್ತೆ ಸರ್? ಹೇಗೆ ಇಲ್ಲ ಸರಳವಾಗಿ ಇಲ್ಲ 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 ಅದು ಒಂದು ನೋಡಿ ನಮ್ಮ ಆಧಾರ್ಗೆಲ್ಲ ಏನ್ ಮಾಡಿದ್ದಾರೆ ಅದೊಂದು ಸುರಕ್ಷತಾ ಮಾಹಿತಿ ಕೋಶ ಅಂತ ಹೇಳಿ ಹಾ ಅಲ್ಲಿ ಹಾ. ಆ, ಮಾಹಿತಿ ಅಂದ್ರೆ ಈಗ ನೋಡಿ ಕೋಟ್ಯಾಂತರ ಜನ ಪ್ಯಾನ್ ಬಳಸ್ತಾ ಇದ್ದಾರೆ. ಹೌದು ಅದರ ಹೌದು ಹೌದು ಸಂಖ್ಯೆ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ಸೊ ಹೌದು ಆ ಮಾಹಿತಿ ಒಂದು ಅಂತಾರಾಷ್ಟ್ರೀಯ ಮಾನದಂಡದ ಪ್ರಕಾರ ಸುರಕ್ಷಿತವಾಗಿ ಇಡಬೇಕಾಗತ್ತೆ. ಹೌದು ಅದು ಯಾರು ಹೌದು ಹ್ಯಾಕ್ ಮಾಡೋದಾಗ್ಲಿ ದುರುಪಯೋಗ ಮಾಡೋದಾಗ್ಲಿ ಆಗ್ಬಾರ್ದು ಅನ್ನೋದು ಒಂದು ಉದ್ದೇಶ ಇರುತ್ತೆ. ಹೌದು ಹೌದು. ಎರಡನೇದಾಗಿ ಈ ಮಾಹಿತಿಯನ್ನ ಯಾರಿಗೆ ಕೊಡಬೇಕು? ಹಾ 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 ಬಳಕೆದಾರರು ಖಂಡಿತ ಕೊಡಬೇಕು, ಯಾಕಂದ್ರೆ ಅವ್ರಿಗೆ ಬೇಕಾಗುತ್ತೆ ಇದು. ಹೌದು. ಆದ್ರೆ ಬಳಕೆದಾರರು ಅಲ್ಲ ಅನ್ನೋದು ಯಾರು ಅಂತ ಗೊತ್ತಾಗುತ್ತೆ. ಹಾ 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 ಹಾ. ಅಂದ್ರೆ ಕಾಮನ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಈ 3-4 ಹೌದು ಕಡೆ ಬೇರೆ ಬೇರೆ ನಂಬರ್. ಈಗಾಗಲೇ ನಾನು ಟ್ಯಾನ್ ಅಂತ ಹೇಳಿದೆ, ಅದರ ಹೌದು ಟಿನ್ ಅಂತ ಇನ್ನೊಂದು ನಂಬರ್ ಇದೆ. ಸೊ ಹೌದು ನೀವು ಅಕಸ್ಮಾತ್ ಒಬ್ಬ ವ್ಯಾಪಾರಿ ಆಗಿದ್ರೆ ನಿಮ್ಮ ಹೌದು ಪ್ಯಾನು ಟ್ಯಾನು ಟಿನ್ನು 3 ನಂಬರ್ ನೆನ್ಪಿಡ್ಕೋಬೇಕು. ಹೌದು 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 ಇದರಲ್ಲಿ ನೀವು ಒಂದೇ ಕಡೆ ಅದನ್ನು ಬಳಸ್ಬೋದು. ಹೌದು 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 ಅವಾಗ ಒಬ್ಬ ಸಣ್ಣ ವ್ಯಾಪಾರಿ ಇರ್ಲಿ ದೊಡ್ಡ ಉದ್ಯಮ ಇರ್ಲಿ ಯಾರಿಗೇ ಆಗ್ಲಿ ಇದೊಂದು ಈ ಬಿಸ್ನೆಸ್ ಮಾಡಕ್ಕೆ ಸುಲಭ ಆಗತ್ತೆ ಅನ್ನೋದು ಒಂದು ಉದ್ದೇಶ. ಹೌದು ಎರಡನೇದಕ್ಕೆ ಸುರಕ್ಷತೆ, ನಾನಾಗ್ಲೇ ಹೇಳಿದೆ ಸಾಕಷ್ಟು ಪ್ರಕರಣಗಳು ಇದರಲ್ಲಿ ವರದಿಗಳಾಗಿತ್ತು. ಪ್ಯಾನ್ ಹೌದು ನಂಬರ್ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಜನರನ್ನು ಮೋಸ ಮಾಡ್ತಿದ್ದಾರೆ ಅಂತ. ಅದ್ರ ಹೌದು ಹಿಂದೆ ದೊಡ್ಡ ಅಂತಾರಾಷ್ಟ್ರೀಯ ಸೈಬರ್ ಜಾಲನೇ ಇದೆ ಅದು. ಹೌದು ಅದನ್ನ ಹೌದು. ತಡೆಯಲಿಕ್ಕೆ ಕೂಡ ಇದನ್ನ ಒಂದು ಪ್ರಮುಖ ಹೆಜ್ಜೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸರಳವಾಗಿ ನಾನು ಅರ್ಥ ಮಾಡ್ಕೊಳ್ಳೋದಿದೆ ಸರ್. ಈಗ ನಾನು ಆಧಾರ್ ಕಾರ್ಡ್ ತಗೊಂಡು ಬ್ಯಾಂಕ್ ಹೋದ್ರೆ ಸುಮ್ನೆ ನಾನು ಒಂದು ನನ್ನ ನಂಬರ್ ಕೊಟ್ಟು ಇಂಪ್ರೆಷನ್ ಕೊಟ್ರೆ ಅಷ್ಟು ನನ್ನ ದಾಖಲೆಗಳು ಅಲ್ಲಿ ಆ ಬ್ಯಾಂಕ್ ಗೆ ಸೇರುತ್ತೆ. ಅದೇ ರೀತಿ ಈ ವ್ಯವಸ್ಥೆ ಬರಬಹುದು ಅಂತ ನಾನು ಅಂದಾಜಿಸಬಹುದು ಯಾ, ಸರ್. ಹೌದು 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 ಈ ಒಂದೇ ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲಾ ಮಾಹಿತಿನೂ ನಿಮ್ಗೆ ಸಿಗುತ್ತೆ, ನಿಮ್ಗೆ ಸಂಬಂಧಪಟ್ಟದ್ದು. ಓಕೆ ಓಕೆ ಓಕೆ. ಸರ್ ಈಗ ಒಟ್ಟಾಗಿ ನಾವು ಈ ಪ್ಯಾನ್ 2.0 ಪ್ರಾಜೆಕ್ಟ್ ಒಂದು ಕನ್ಕ್ಲೂಷನ್ ಹೇಳೋದಿದ್ರೆ ನಾವು ಏನ್ ಹೇಳ್ಬೋದು ಸರ್? ಇದನ್ನ ಬಳಕೆ ಹೆಂಗಾಗ್ಲಿ ಅಂತಂದ್ರೆ ಈಗ ಸೈಬರ್ ಇದು ಇಲ್ಲ ತುಂಬಾ ಅಗತ್ಯ ಇತ್ತು ಇದು. ಯಾಕಂದ್ರೆ ಸಮಸ್ಯೆಗಳು ಇದ್ವು, ಆಮೇಲೆ ಜನ ಬಳಕೆ ಜಾಸ್ತಿ ಆಗಿದೆ, ಆಮೇಲಿಂದ ನಮ್ಗೆ ಸುರಕ್ಷತೆ ದೃಷ್ಟಿಯಿಂದನೂ ಕೆಲವೊಂದು ಹೌದು ಲೋಪದೋಷಗಳು ಇತ್ತು. ಹೌದು ಅದೆಲ್ಲಾನು ಸರಿಪಡಿಸೋ ಒಂದು ದೊಡ್ಡ ಯೋಜನೆನೇ ಹಾಕೊಂಡಿದ್ದಾರೆ. ಓಕೆ ಪ್ರಾಯಶಃ ಮುಂದಿನ ವರ್ಷ ಅಂದ್ರೆ ಇದು ಒಂದು ಈ ವರ್ಷದ ಅಂತ್ಯದಲ್ಲಿ ಇದನ್ನು ಘೋಷಣೆ ಮಾಡಿರೋದ್ರಿಂದ ನನ್ನ ಅಂದಾಜಿರೋದು 2025ರಲ್ಲಿ ಇದನ್ನ ಪೂರ್ತಿ ಅನುಷ್ಠಾನ ಮಾಡಿ ಜನಕ್ಕೆ ದೊರೆಯೋ ಹಾಗೆ ಮಾಡ್ತಾರೆ ಅಂತ. ಓಕೆ ಓಕೆ. ನಂತರ ಇದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಜನರಿಗೆ ತಿಳುವಳಿಕೆ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅಲ್ಲಿ ಹಾ, ಅದು ಹೌದು ನಿಮ್ಮ ಹೌದು ಮಾಧ್ಯಮಗಳ ಪಾತ್ರ ತುಂಬಾ ಮುಖ್ಯ ಆಗುತ್ತೆ. ಹೌದು ಹೌದು ಯಾಕಂದ್ರೆ ಅಲ್ಲೂ ಮತ್ತೆ ವಂಚನೆಗಳು ಶುರು ಆಗತ್ತೆ. ಹೌದು ಹೌದು. ನಾವು ಮಾಧ್ಯಮಗಳಿಗಿಂತ ಹೇಳ್ತೇವೆ ಮತ್ತು ಪರಿಣತರ ಪಾತ್ರ ದೊಡ್ಡ ಪಾತ್ರ ವಹಿಸುತ್ತೆ. ಅಲ್ಲ, ಯಾಕಂದ್ರೆ ಅಲ್ಲೂ ಮತ್ತೆ ಇದೇ ಶುರು ಮಾಡ್ತಾರೆ. ಈಗ ನೋಡಿ ನಾವು ಮಾತಾಡ್ತಾ ಇದೀವಿ, ನಮ್ಗೆ ಮಾಹಿತಿ ಇದೆ, ನಾವು ಮಾತಾಡ್ತಾ ಇದೀವಿ, ಇದ್ರ ಮುಖಾಂತರ ಜನಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತಿದೀವಿ. ಹೌದು ಆದ್ರೆ ಸಣ್ಣ ಸಣ್ಣ ಊರಲ್ಲಿರೋರಿಗೆ ಹೌದು ಇವ್ರೇನಂತಾರೆ ಇದನ್ನ ಬಳಸೋದನ್ನ ಹೇಳ್ಕೊಡ್ತೀವಿ ಅಂತ ಹೋಗಿ ಅವರ ಮಾಹಿತಿನೆಲ್ಲ ಇವರು ಕಾಪಿ ಮಾಡಿ ಇಟ್ಕೊಂಡ್ಬಿಟ್ರೆ ದಾರಿ ತಪ್ಪಿಸ್ತಾರೆ. ಉಪಯೋಗ ಮಾಡ್ಕೊಳ್ಳೋ ಅಂತ ಸಾಧ್ಯತೆ ಬರುತ್ತೆ. ಆಮೇಲೆ ಎಷ್ಟೋ ಹೌದು ಜನ ನಂಬಿಡ್ತಾರೆ ಹೌದು ಈ ಹೌದು ಕಾರ್ಡ್ ಕೊಟ್ರೆ ಹೊಸದ್ ಕೊಡ್ತಾರಂತೆ. ಈಗ ನೋಡಿ ಹೇಗಾಗಿದೆ ಅಂತಂದ್ರೆ ಸರ್ ಹೌದು ತುಂಬಾ ಎಜುಕೇಟೆಡ್ ಅಂತ ನಾವೇನಂತೀವಲ್ಲ ಇದ್ರ ಬಗ್ಗೆ ಆಗ್ಲೇ ಮಾಹಿತಿ ಇರೋರೇ ವಂಚನೆಗೊಳಗಾಗ್ತಿರೋರು. ಹೌದು ಸತ್ಯ ಸತ್ಯ ಮಾತು. ಹ್ಮ್ ಮಾಹಿತಿ ಇಲ್ದವ್ರೆ ಹುಷಾರಾಗ್ತಿದ್ದಾರೆ. ಹೌದು ಹೌದು ಅವ್ರಿಗೂ ಕೂಡ ಆದ್ರೆ ನಾವೇನು ನಾನಿಲ್ಲಿ ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಖಂಡಿತ ಅದು ಸರಿಯಾದ ಪದ ಅಲ್ಲ ಅದು. ನಾ ಹೌದು ಅಂತ ಇರೋದು
ಯಾರಿಗೆ ಒಂದು ಜಾಗೃತಿ ಬೇಕಾಗಿದೆ ಅವರು ಬಹಳ ಎಚ್ಚರಿಕೆಯಿಂದ ವಹಿಸ್ತಾರೆ. ಮೊದಲು ಕೇಳಿದ ಹಾಗೆ ಯಾರು ತಕ್ಷಣ ಮಾಹಿತಿ ಕೊಡಲ್ಲ. ಯಾರು ಈ ಮಾಹಿತಿ ಎಲ್ಲ ನನ್ಗೆಲ್ಲ ಗೊತ್ತಿದೆ ಅಂತ ಏನೋ ಒಂಥರ ಒಂದು ಭಾವನೆಯಲ್ಲಿ ಇದ್ದಾರಲ್ಲ, ಇವ್ರುಗಳೇ ತಪ್ಪು ಮಾಡ್ತಾ ಇದ್ದಾರೆ. ಅವ್ರು ಮೂರ್ಖರಾಗ್ತಾರೆ ಬೇಗ. ಬಹಳ ಬೇಗ. ಆಮೇಲೆ ಯೋಚನೆ ಮಾಡಲ್ಲ, ವಿವೇಚನೆನೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ನಿಮಗೆ ಏನೋ ಒಬ್ಬರು ಕರೆ ಮಾಡಿ ನಾನು ಆದಾಯ ತೆರಿಗೆ ಇಲಾಖೆಯಿಂದ ಮಾಡ್ತಿದ್ದೀನಿ ಅಂತಂದ್ರೆ ಸಾಕಷ್ಟು ಬಾರಿ ಸಾಕಷ್ಟು ಜಾಹೀರಾತುಗಳಲ್ಲಿ ಸಾಕಷ್ಟು ಟಿವಿ ಪ್ರೋಗ್ರಾಮ್ಗಳಲ್ಲಿ ಆಗ್ಲೇ ಕೇಂದ್ರ ಸರ್ಕಾರ ಹೇಳಿದೆ, ಆದಾಯ ತೆರಿಗೆ ಇಲಾಖೆಯ ಯಾವುದೇ ಅಧಿಕಾರಿ, ಇನ್ಫ್ಯಾಕ್ಟ್ ಯಾವುದೇ ಇಲಾಖೆಯ ಬ್ಯಾಂಕಿನಾಗ್ಲಿ ಅಥವಾ ಇಲಾಖೆ ಅಧಿಕಾರಿಗಳಾಗ್ಲಿ ಪೊಲೀಸರಾಗ್ಲಿ ನಿಮಗೆ ಫೋನ್ ಮಾಡಿ ನಿಮ್ಮ ಪ್ಯಾನ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಇನ್ನೊಂದನ್ನ ಕೇಳೋ ಹಾಗಿಲ್ಲ, ಕೇಳೋದು ಇಲ್ಲ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದೆಲ್ಲ ಗೊತ್ತು ಅನ್ನೋ ಜನ ಇವರು. ಅದೆಲ್ಲ ಗೊತ್ತ್ರಿ ನಮ್ಗೆ, ಅವ್ರು ಫೋನ್ ಮಾಡಿದ್ರೆ ನಾವೇನ್ ಗೊತ್ತು ಅನ್ನೋದು ಹೇಳೋರು ಇವ್ರೇನೆ. ಆದ್ರೆ ಅವ್ರು ಫೋನ್ ಮಾಡಿದ ತಕ್ಷಣ ಹೆದರ್ಕೊಂಡು ಅವ್ರಿಗೆಲ್ಲ ಹೇಳ್ದಾಗ ಕೇಳ್ತಾರೆ. ಡಿಜಿಟಲ್ ಅರೆಸ್ಟ್ಗೆ ಬೇಗ ಬಲಿ ಆಗ್ತಾರೆ. ಡಿಜಿಟಲ್ ಅರೆಸ್ಟ್ ಒಂದಲ್ಲ, ಈ ಪ್ಯಾನ್ ಫ್ರಾಡ್ ತುಂಬಾ ಆಗ್ತಿದೆ ಸರ್. ನೋಡಿ, ಒಂದು ಉದಾಹರಣೆ ಕೊಡ್ಬೇಕಾದಾಗ ಈ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ ಇದೆ, EPF ಅಂತ ಹೇಳಿ. ಆ EPF ನಲ್ಲಿ ಏನೋ ನಿಮ್ಗೆ ಅಧಿಕ ಬಡ್ಡಿ ಬಂದ್ಬಿಟ್ಟಿದೆ, ಆ ಬಡ್ಡಿ ನೀವು ಇವತ್ತೇ ತಗೋಬೇಕು ಅಂತ, ಇವತ್ತೇ ಈಗ್ಲೇ ಅಂತ ಏನಾದ್ರು ಒತ್ತಾಯ ಶುರುವಾದ್ರೆ ಅದು ಫ್ರಾಡ್ ಅಂತ. ಸೊ ಇವತ್ತೇ ತಗೋಬೇಕು, ಇಲ್ದವ್ರೆ ಅದು ವಾಪಸ್ ಸರ್ಕಾರಕ್ಕೆ ಹೊಟ್ಟೋಗುತ್ತೆ. ಸೊ ನಾವು ಆಫೀಸಿಂದ ಮಾತಾಡ್ತಾ ಇದೀವಿ ಅಂತ ಯಾರೊಬ್ಬ ಫೋನ್ ಮಾಡ್ತಾನೆ. ಅವ್ನು ನಿಮ್ ನಂಬಿಸೋದಕ್ಕೆ ನಿಮ್ ಹೆಸರು ಹೇಳ್ತಾನೆ, ನೀವು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾನೆ, ನಿಮ್ಮ ಇದು ಪ್ಯಾನ್ ನಂಬರ್ ಹೇಳ್ತಾನೆ. ಸೊ ಜನ ನಂಬಿಡ್ತಾರೆ. ಆಮೇಲೆ ಅವ್ನು ಹೇಳ್ತಾನೆ, ನೋಡ್ರಿ ಇದಕ್ಕೆ TDS ಕಟ್ಟಬೇಕಾಗತ್ತೆ, ಮೊದಲು TDS ಕಟ್ಬಿಡಿ, ಯಾಕಂದ್ರೆ ಅದು ಬೋನಸ್ ರೂಪದಲ್ಲಿ ಬಂದಿರೋದು, ಆಮೇಲೆ ನಿಮ್ಗೆ ಬಡ್ಡಿ ಬರುತ್ತೆ ಅಂತ. ಇಲ್ಲಿ ನಾ ಹೇಳೋದು, ಆ EPF ಆಫೀಸ್ ನಲ್ಲಿ ನೀವು ವಿಚಾರಿಸ್ಬೋದಲ್ವಾ, ಈಗಾಗಲೇ ವೆಬ್ಸೈಟ್ ಕೂಡ ಇದೆ ಅದಕ್ಕೆ, ನೀವೇ ಹೋಗಿ ನೋಡ್ಬೋದು ನಿಜವಾಗ್ಲೂ ಏನಾದ್ರು ಅಂತ ದೊಡ್ಡ ಬಡ್ಡಿ ಕೊಟ್ಬಿಟ್ಟಿದಾರ ಸರ್ಕಾರದವರು ಅಂತ. ನಿಮ್ಗೆ ಯಾವುದೇ ಒಂದು ಸೂಚನೆ ಬರುತ್ತೆ, ನಿಮ್ಗೆ ಯಾವುದೇ ಒಂದು ಮಾಹಿತಿ ಬರದೆ ಯಾರೋ ಒಬ್ರು ಫೋನ್ ಮಾಡಿ ನೀವು ಬಡ್ಡಿಗೆ ಟ್ಯಾಕ್ಸ್ ಕಟ್ಟಿ ನಿಮ್ ಬಡ್ಡಿ ಬರುತ್ತೆ ಅಂತಂದ್ರೆ ನಂಬಿ ಎಷ್ಟು ಜನ ಇದು ಲಕ್ಷಾಂತರ ರೂಪಾಯಿ ಕಟ್ಟಿದ್ದಾರೆ ಸರ್. ಅವ್ರು ಹೇಳೋದೇನು ಅಂದ್ರೆ ಬಡ್ಡಿನೇ ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತ. ಇದು ಒನ್ ಟೈಮ್ ಬೋನಸ್ ಅಂತ ಕೊಟ್ಬಿಟ್ಟಿದ್ದಾರೆ, ನಿಮ್ಗೆ 5-6 ಕೋಟಿ ರೂಪಾಯಿ ಬಂದಿದೆ, ನೀವೊಂದು 50 ಲಕ್ಷ ಕಟ್ಟಿ ಅಂತ. ಇವ್ರು 5-6 ಕೋಟಿ ಬರುತ್ತೆ ಅಂತ ಅಲ್ಲಿ 50 ಲಕ್ಷ ಕಟ್ಟಿ ಮೋಸ ಹೋದವರು ಇದ್ದಾರೆ. ಸೊ ಈ ವಂಚನೆಗಳು ತಡಿಬೇಕು, ಸರ್ಕಾರ ಏನೋ ಮಾಡ್ತಿರ್ಲ ಅಂತ ಸಾಕಷ್ಟು ಜನ ಇದ್ರ ಬಗ್ಗೆ ಆಕ್ಷೇಪನ ವ್ಯಕ್ತಪಡಿಸಿದ್ದು ಇದೆ. ಈಗ ಈ ಒಂದು 2.0 ಮುಖಾಂತರ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಓಕೆ, ಧನ್ಯವಾದಗಳು ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಅವರೇ. ನಮ್ಮ ಎಲ್ಲಾ ಮಾಹಿತಿಗೋಸ್ಕರ ಫೆಡರಲ್ ಕರ್ನಾಟಕ ಕಡೆಯಿಂದ ನಮಸ್ಕಾರಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ನಮಸ್ತೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.